ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಅದರ ಎಫೆಕ್ಟ್ ಯಾವ ರೀತಿ ಆಗಿದೆ ಅಂತಂದ್ರೆ ದೇಗುಲಗಳ ಆದಾಯ ದುಪ್ಪಟ್ಟಾಗಿದೆ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ದೇವಸ್ಥಾನಗಳಿಗೆ ಆರ್ಥಿಕ ಶಕ್ತಿ ತುಂಬಿದ ನಾರಿಮಣಿಯರು ರಾಜ್ಯದ ದೇಗುಲಗಳ ಹುಂಡಿಗಳಲ್ಲಿ ಜಣ ಕಾಂಚಾಣ. ಶಕ್ತಿ ಯೋಜನೆ ಎಫೆಕ್ಟ್ನಿಂದಾಗಿ ದೇಗುಲಗಳ ಆದಾಯ ದುಪ್ಪಟ್ಟಾಗಿದೆ. ದೇವಸ್ಥಾನಗಳಿಗೆ ಆರ್ಥಿಕ ಶಕ್ತಿಯನ್ನ ತುಂಬಿದ್ದಾರೆ ನಾರಿಮಣಿಯರು. ಮುಜರಾಯಿ ದೇಗುಲಗಳಿಗೆ ಇನ್ಕಮ್ ಹರಿದು ಬಂದಿದೆ. ದುಪ್ಪಟ್ಟಾದಂತಹ ಇನ್ಕಮ್ ಬಂದಿದೆ ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಪ್ರವಾಸಿ ತಾಣ ದೇವಸ್ಥಾನಗಳಿಗೆ ನಾರಿಮಣಿಯರು ಪ್ರವಾಸ ಹೋಗ್ತಾ ಇದ್ದಾರೆ. ಕಾರಣ ಕರ್ನಾಟಕದಲ್ಲಿ ಎಲ್ಲೇ ಪ್ರಯಾಣ ಮಾಡಿದ್ರೂ ಕೂಡ ಯಾವುದೇ ಚಾರ್ಜ್ ಕೊಡಬೇಕಾಗಿಲ್ಲ, ಫ್ರೀ. ಸೊ ಒಂದೇ ವರ್ಷದಲ್ಲಿ ಬರೋಬ್ಬರಿ 150 ಕೋಟಿ ಆದಾಯ ಹೆಚ್ಚಳ ಆಗಿದೆ. ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಒಂದೇ ವರ್ಷದಲ್ಲಿ ಬರೋಬ್ಬರಿ 150 ಕೋಟಿ ಆದಾಯ ಹೆಚ್ಚಳ ಆಗಿದೆ. 2022ರಲ್ಲಿ ದೇಗುಲಗಳಿಂದ ಸರ್ಕಾರಕ್ಕೆ 230 ಕೋಟಿ ಆದಾಯ, ಆದರೆ 2023ರಲ್ಲಿ 390 ಕೋಟಿ ಆದಾಯ, 150 ಕೋಟಿ ಆದಾಯ ಹೆಚ್ಚಳ ಆಗಿದೆ. ಶಕ್ತಿ ಯೋಜನೆ ಎಫೆಕ್ಟ್ನಿಂದಾಗಿ ದೇಗುಲಗಳ ಆದಾಯ ದುಪ್ಪಟ್ಟಾಗಿದೆ. ಮುಜರಾಯಿ ದೇಗುಲಗಳಿಗೆ ನಾರಿಮಣಿಯರು ಹೆಚ್ಚೆಚ್ಚು ಬರ್ತಾ ಇದ್ದಾರೆ. ಪ್ರವಾಸಿ ತಾಣ ದೇವಸ್ಥಾನಗಳಿಗೆ ಅವರ ಪ್ರವಾಸದಿಂದಾಗಿ ಆದಾಯವು ಕೂಡ ಡಬಲ್ ಆಗಿದೆ. ಬರೋಬ್ಬರಿ 150 ಕೋಟಿ ರೂಪಾಯಿ ಆದಾಯ ಹೆಚ್ಚಳ ಆಗಿದೆ ಅನ್ನುವಂತಹ ಅಂಕಿಅಂಶ ಇದೀಗ ಸಿಗ್ತಾ ಇದೆ. ನೋಡ್ತಾ ಇದ್ದೀವಿ ಅಂಕಿಅಂಶಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಹಾಗಾದ್ರೆ ಹಣ ಹೆಚ್ಚಾಗಿ ಹರಿದು ಬಂದಿದೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 2022ರ ಆದಾಯ 74 ಕೋಟಿ, ಆದ್ರೆ 2023ರ ಆದಾಯ 123 ಕೋಟಿ ಆಗಿದೆ. ಈ ರೀತಿಯಾಗಿ ದೇವಸ್ಥಾನಗಳ ಆದಾಯ ಹೆಚ್ಚಳ ಆಗಿದೆ. ಈ ಶಕ್ತಿ ಯೋಜನೆಯಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ 2022ರ ಆದಾಯ 31.36 ಕೋಟಿ, ಇನ್ನು 2023ರ ಆದಾಯ ಅದು ಸಹ ಡಬಲ್ ಆಗಿದೆ. ಚಾಮುಂಡೇಶ್ವರಿ ದೇಗುಲದ ಆದಾಯವನ್ನ ನೋಡ್ತಾ ಇದ್ದೀರಾ, 52.40 ಕೋಟಿ ಆಗಿದೆ ಈಗ. ಇನ್ನ ಯಡಿಯೂರು ಸಿದ್ದಲಿಂಗೇಶ್ವರ 36.48 ಕೋಟಿ ಆದಾಯ ಹರಿದು ಬಂದಿದೆ 2023ರಲ್ಲಿ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ 32.1 ಕೋಟಿ ಆದಾಯ ಹರಿದು ಬಂದಿದೆ. ಕಳೆದ ಬಾರಿ 19.57 ಕೋಟಿ ಇತ್ತು. ಹೀಗೆ ಎಲ್ಲ ದೇವಸ್ಥಾನಗಳ ಆದಾಯ ಹೆಚ್ಚಳ ಆಗಿದೆ. ಶಕ್ತಿ ಯೋಜನೆಯಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾರಿಮಣಿಯರು ದೇವಸ್ಥಾನಗಳ ಭೇಟಿ ನೀಡ್ತಾ ಇದ್ದಾರೆ. ಹಾಗಾಗಿ ಆದಾಯ ಸಹ ಹೆಚ್ಚಾಗಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.